ಹೇಳಿದ್ರೆ ಒಳ್ಳೆಯದು. ಇಟ್ಸ್ ಎ ಚಾಲೆಂಜ್. ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಲ್ಲ, ಇಟ್ಸ್ ಎ ಚಾಲೆಂಜ್. ಯು ಮೇಕ್ ಎನ್ ಎಕ್ಸ್ಪೆರಿಮೆಂಟ್. ಮನಸ್ಸಿನಿಂದ ಒಪ್ಪಬೇಕು ಅವ್ರನ್ನ. ನನಗೆ ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡೋದು ನಂಗೆ ಒಳ್ಳೇದಾಗತ್ತಂತೆ ಅನ್ನೋ. ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೋಗ್ಬೇಕು ಫಸ್ಟು. ಹೆಂಗೆ ಸರೆಂಡರ್ ಆಗಬೇಕು ಅಂದರೆ ಅದರ ರೇಂಜೇ ಬೇರೆ ಇರಬೇಕು, ಸಂಪೂರ್ಣ. ಆ ಥರ ನೀವು ಸರೆಂಡರ್ ಆಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊತಾರೆ. ಅವ್ರನ್ನ ನಾಮಾಕ್ಷರ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಓಮ ಯಜ್ಞ ಅವನ ಯಾವುದೂ ಬೇಕಾಗಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಷ್ಟು ಸರಿ ಆಗುತ್ತೋ ಹೇಳ್ಕೊತಾರೆ. ನೀವು ಸ್ಟಾರ್ಟ್ ಮಾಡಿ, ಅವ್ರು ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿಲ್ಲದಂಗೆ ಮಿರಾಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ಲೈಫ್. ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂಥ ನಮ್ಮ ತಾಯಿನ ನಾನು ಸದಾಸರ ಕಾಲ ನೆನೆಸ್ಕೊತೀನಿ ನಾನು. ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿ ಇದ್ದವರೆಲ್ಲ, ಎಲ್ಲ ಪೋಲಿಗಳು, ತೀಟೆ. ನಮ್ಮ ತಾಯಿಗೆ ಇದ್ದಿದ್ದು ಒಂದೇ ಮಾರ್ಗ, ಇವನಿಗೆ ಏನಾದರೂ ರಾಯರ ಬಗ್ಗೆ ಅವನಿಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇನೋ ಅವನು ಅಂತಲೇ ಏನೋ ಅವಳು ಪರಮ ರಾಯರ ಭಕ್ತೆ ನಮ್ಮಮ್ಮ. ಹಾಗಾಗಿ ನನಗೆ ಆ ಕಾಲದಲ್ಲೇ 500 ರೂಪಾಯಿ ಕೊಟ್ಬಿಟ್ಲು. ಹೋಗಪ್ಪ ನೀನು ರಾಯರ ಮಠಕ್ಕೆ ಹೋಗು ಅಂತ. ಯು ಡೋಂಟ್ ಬಿಲೀವ್, ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ಗೆ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಅವ ನಮ್ಮ ತಾಯಿ ಅಂದರು, ನೀನು ಈ ಥರ ಎಲ್ಲ ಟ್ರಿಪ್ಗೆ ಹೋಗೋ ಥರ ಎಲ್ಲ ಅಲ್ಲಿ ಹೋಗ್ಬಾರ್ದು ಅವ್ರ ಹತ್ರ. ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ಮಗನೇ, ನಿನಗೆ ಆ ಮಿರಾಕಲ್ ಚೆನ್ನಾಗಿರುತ್ತೆ, ಹೋಗು ನೀನು ಅನುಭವಿಸ್ಬೇಕದನ್ನು ಅಂತ ಹೇಳಿ ನಮ್ಮ ತಾಯಿ, ಮಹಾನ್ ದೇವತೆ ನಮ್ಮ ತಾಯಿ, ಅವ್ರು ಕಳಿಸೋರು ನನಗೆ. ನಾವು ಹೋದಾಗ ಯಾರು ಪರಿಚಯ ಇಲ್ಲ ನನಗೆ. ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮಛತ್ರ ಅಂತ ಒಂದು ಛತ್ರ ಇವತ್ತು ಇದೆ. 25 ಪೈಸಾ ಬಾಡಿಗೆಯಲ್ಲಿ, ಹಾಸಕ್ಕೆ 25 ಪೈಸಾ, ರೂಮ್ ನಂಬರ್ 8. ಈಗಲೂ ಹೋಗಿ ನೋಡ್ಕೊಬೋತೀನಿ ನಾನು, ಯಾವಾಗ ಹೋದ್ರೂ ನೋಡ್ತೀನಿ ಹೋಗಿ. ಅಲ್ಲಿ ಹೋಗಿ ಸೇರಿಕೊಂಡೆ. ಮಠದಲ್ಲಿ ಊಟ, ಆಮೇಲೆ ಅಲ್ಲಿ ನಮ್ಮ ಮಠದ PR ಅವರು ಮಾವನವರು ಅಲ್ಲೊಂದು ಟೆಂಟ್ ಇಟ್ಟಿದ್ರು. ಸಂಜೆ ಆದರೆ ಪಿಕ್ಚರು, ಹುಚ್ಚು ನೋಡಿ ಹೆಂಗಿದೆ. ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಕ್ಚರ್, ವಾಟುಳ, ಪುಣ್ಣಮ್ಮ, ಆ ಥರ ಏನೇನೋ ಹೆಸರುಗಳು, ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಳ್ಳೋದಷ್ಟೇ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಯು ಡೋಂಟ್ ಬಿಲೀವ್, ಗೋಪಾಲಾಚಾರ್ಯ ಅಂತ ನಿಮಗೆ ಗೊತ್ತಿರಬೇಕು, ತೀರೋದು, ಕಾಲೆಲ್ಲ ಆಂಪ್ಯೂಟ್ ಆಗಿತ್ತಲ್ಲ, ಅವ್ರು ನಂಗೆ ಸಿಗ್ತಾರೆ ನದಿ ತೀರದಲ್ಲಿ. ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿರ್ತೀಯ, ಇಲ್ಲಿ ಕೂತ್ಕೊಂಡು ಬಂದು ಹೋಗಿ ರಾಯರ ಸೇವೆ ಮಾಡ್ಬೋದಲ್ಲ ನೀನು ಅಂತ ನಂಗೆ ಹೇಳ್ತಾರೆ. ಸ್ವಾಮಿ ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಹೇಳೋಳೆ ಬಂದಿದ್ದೀನಿ, ನಂಗೆ ಏನು ಮಾಡೋದು ಗೊತ್ತಿಲ್ಲ. ಪಾಪ ಇಟ್ಟುಕೆ ಟೈಮ್ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಹೋಗೋರು ಕೂತ್ಕೊಂಡು ಮಠದ ಆನೆ ಇತ್ತು. ನಾನು ಅದನ್ನು ಭಾಳ ಜಾಲಿಯಾಗಿ ನೋಡ್ತಾ ಕೂತಿದ್ದೆ, ಅದೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ. ಆಗ ಅವ್ರು ಕೂತ್ಕೊಂಡು ಇವಾಸ್ ಮೈ ಫಸ್ಟ್ ಫ್ರೆಂಡ್ ಇನ್ ಮಂತ್ರಾಲಯ. ಅವ್ರು ಹೇಳಿದ್ರು, ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅದನ್ನೇ ಹೇಳಿದ್ರು. ಅವ್ರನ್ನ ನಂಬಿಟ್ರೆ ನಿನ್ಗೇನು ಬೇಡ ಜಗತ್ತಲ್ಲಿ ಅಂತ. ನನಗೆ ಒಂದು ಸಣ್ಣದು ಒಂದು ಆಸೆ ಇರ್ತಾರಲ್ಲ ಆ ಥರ. ನಮ್ಮಮ್ಮ ಹೇಳಿದ್ರು, ನಮ್ಮ ತಾಯಿ, ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೆ ಅದು ನನಗೆ ವೇದವಾಕ್ಯ. ಅವ್ರು ಹೇಳಿರೋ ಮಾತನ್ನ ಇದುವರೆಗೂ ಮೀರಿಲ್ಲ ನಾನು ಯೋಚನೆ ಮಾಡಿದೆ, ನಮ್ಮಮ್ಮ ಹೇಳ್ದಂಗೆ ಹೇಳ್ತಾರಲ್ಲ ಇವರು, ಏನಿರ್ಬೋದು. ಸರಿ ಆಯಿತು, ಏನು ಮಾಡ್ತೀರಿ ಸ್ವಾಮಿ? ಏನು ಮಾಡಬೇಡ, ನೀನು ಹೋಗಿ ರಾಯರಿಗೆ ಸೇವೆ ಮಾಡಪ್ಪ ನೀನು ಅಂತ. ನಂಗೆ ಮಾಡೋಕ್ಕೆ ಬರಲ್ಲ ಸರ್. ಏನು ಮಾಡಬೇಡ, ಸ್ನಾನ ಮಾಡಿ ಉರುಳಾಕಕ್ಕೇನಯ್ಯ ನಿನಗೆ ಅಂತ ಅಂದರು. ಆಯ್ ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಸ್ಟ್ರೇಟವೇ ಹುಚ್ಚಿನ ಥರ ಸ್ನಾನ ಮಾಡ್ಕೊಂಬಂದೆ. ಒದ್ದೆ ಬಟ್ಟೆನಲ್ಲೇ ಬಂದೆ. ಒಂದು 6 ರೌಂಡ್ ಹಾಕಿಲ್ಲ, ಫುಲ್ ವಾಮಿಟ್ ಮಾಡ್ಬಿಟ್ಟೆ. ತುಂಬ ಬೇಜಾರಾಗೋಯ್ತು ನನಗೆ, ತುಂಬ ಅಸಹ್ಯ ಆಗೋಯ್ತು ನನಗೆ. ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ, ಅವನು ಬಹುಶಃ ತಮಿಳವನು ಅಂತ ಕಾಣುತ್ತೆ. ಅವನು ಉರುಳು ಸೇವೆ ಮಾಡೋನು, ಹೆಂಗೂ ಮಾಡ್ತಿದ್ದ ಅಂದರೆ ಅವನು, ನಾವು ನಡೆದ್ರೂ ಹೋಗೋಕ್ಕಾಗಲ್ಲ ಅವನ ಸಮಕ್ಕೆ, ಅಷ್ಟು ಫಾಸ್ಟಾಗ. ಅವಾಗ ಅವನ್ನ ಕರೆದು ಕೇಳಿದೆ. ಅವನು ಹೇಳ್ದ, ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು. ಬೆಳಗ್ಗೆ ಟಿಫನ್ ಮಾಡ್ದ? ಹ್ಞೂ ಸ್ವಾಮಿ. ಕಾಫಿ ಕುಡ್ದ? ಹ್ಞೂ ಸ್ವಾಮಿ. ಯಾವನಾದರೂ ಎಲ್ಲ ತಿಂದು ಕುಡ್ದು ಹಿಂಗೆ ಮಾಡ್ತಾರಂತೆ, ಬರೀ ಹೊಟ್ಟೆನಲ್ಲಿ ಮಾಡಬೇಕು ನೀನು. ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್, ನಥಿಂಗ್ ಹ್ಯಾಪಂಡ್. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೆಣ್ಣುಮಕ್ಕಳು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಸರ್ ನಾನು ಟ್ರೈ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡಿದೆ. ಮೂಲೆ ನಮಸ್ಕಾರ ಆಗ್ತಾಯಿದ್ರು, ಮೂಲೆ ನಮಸ್ಕಾರ ಮಾಡಿದೆ. ಒಂದೊಂದು ದಿನ ಒಂದೊಂದು ಸೇವೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜ್ ಇದೆ. ಆ ತ್ರಿಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು, ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು. ಅವ್ರು ನಂಗೆ ಪರಿಚಯ ಆದರು. ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತು. ಬರೀ ಕತ್ತಲ್ಲಿದ್ದೆ ಕಣೆಯ, ನೀನೊಂದು ತುಳಸಿ ಮಾಲೆ ಹಾಕೋಣ. ಸ್ವಾಮಿ ಕಾಸು ಒಂದು ನೀನು ಕಾಸು ಕೊಡಬೇಡ, ಇಟ್ಕೋ. ಅದಕ್ಕೆ ಮುಂಚೆ ಹೋಗಿ ರಾಯರ ಮುಂದೆ ಇಟ್ಬಿಟ್ಟು
ಅವ್ರಿಗೆ ಪ್ರಾರ್ಥನೆ ಮಾಡಿ ಹಾಕುವ. ಹಾಗೇ ನನ್ನ ಸಂಬಂಧ ಶುರುವಾಗಿದೆ. ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣವರಿದ್ದರು, ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ. ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದವರು. ನಾನು ಆಮೇಲೆ ಮಾತಾಡಿಸಿವೆ ಅವ್ರನ್ನ. ಮಾತಾಡಿಸಿದಾಗ ಅಲ್ಲಿ ಹಿಂದೆನೇ ಸಂಸ್ಕೃತ ಪಾಠಶಾಲೆ ಇತ್ತು, ಅಲ್ಲಿ ಪಾಠ ಮಾಡೋರು. ಆಮೇಲೆ ರಾಯರು ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವ್ರು, ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು. ಅವರು ವೇದ ಮಂತ್ರಗಳನ್ನ ಹೇಳ್ತಾ ಇದ್ರೆ ಇವ್ರು ಕರೆಕ್ಟ್ ಮಾಡ್ತಾ ಇದ್ದೆ ಅವ್ರಿಗೆ. ನಂಗೆ ಭಾಳ ಖುಷಿ ಆಗೋದು, ಏನು ಅದ್ಭುತನಪ್ಪ ಇದೆಲ್ಲ, ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ. ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು, ನಮ್ಮಮ್ಮನಿಂದ ಮಂತ್ರಾಲಯ ಪರಿಚಯ ಆಗಿದ್ದು. ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್. ಯು ಕಾಂಟ್ ಇಮ್ಯಾಜಿನ್. ಏನೇನು ಆಗಬಾರ್ದು ಎಲ್ಲ ಮಿರಾಕಲ್ಲು. ಈವನ್ ಟುಡೇ ಇಟ್ ಹ್ಯಾಪನ್ಸ್. ಆ ಥರ ಆಗ್ತಾ ಇದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೀಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ. ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದೀನೇನೋ ಅನ್ನೋ ಥರ ಪ್ರೀತಿಸೋರು ನನಗೆ. ನಾನು ಶಿವರಾಜ್ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಮಂತ್ರಾಲಯದ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾನೆ. ನೀವು ಡೋಂಟ್ ಬಿಲೀವ್, ನಾನು ಶಿವಣ್ಣ ಫುಟ್ಪಾತಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅವ್ರ ಕಾರ್ ಬಂದಿಲ್ಲತ್ತೆ ಬಾಂಬೆಲಿ. ನಾನು ದಿಗ್ಭ್ರಾಂತನಾಗಿ ನೋಡ್ತಾ ಇದ್ದೀನಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು. ಪಾಪ ಅವ್ರು ಅಂದರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ, ಇಲ್ಲಿ ಶೂಟಿಂಗ್ ನಡೀತಿದ್ದೇನೆ, ಅಲ್ಲಿ ನಮ್ಮದು ಮೂಲರಾಮರ ಪೂಜೆ ಇದೆ, ಇಲ್ಲಿಂದ ಪಕ್ಕದ ರೋಡು ಬಾ ಅಂದು ನಾನು ಶಿವಣ್ಣನ ಕರ್ಕೊಂಡೋದು. ಹಾಗೆ ನೀವು ಹಿಂಗಂದರೆ ನನಗೆ ಅದು ಫೀಲ್ ಆಗೋದು. ನಾನು ಮನೆ ಕಟ್ಟಿದೆ. ಆ ಮನೆ ಕಟ್ಟೋ ಕತೆ ಅಂತೂ ಭಾಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಬಂಗ ಬಿದ್ದು ತೊಗೊಬಿಟ್ಟಿದ್ದೀನಿ. ಮನೆ ಮುಗ್ಸೋಕ್ಕೆ ಕಾಸಿಲ್ಲ ನನಗೆ. ಅವ್ರು RF ಮಾಣಿಕ್ಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ಅವನ ಹತ್ರ. ₹5 ಲಕ್ಷಕ್ಕೆ ಕರೆಕ್ಟಾಗಿ 31ನೇ ತಗ ರಜೆ ಹೆಂಗಿದ್ಯಪ್ಪ ಅಂತ ಫೋನ್ ಬರೋದು. ಅದನ್ನು 40,000 ಹಂಚಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವರು ಶಿಷ್ಯ ಒಬ್ಬ ಇದ್ದಾನೆ, ಅವನಂತ 1 ಲಕ್ಷ ತೊಗೊಬಿಟ್ಟಿದ್ದೀನಿ. ಅವನು 10%. ಮುಗಿತಾನೆ ಇಲ್ಲ ಮನೆ. ಆಮೇಲೆ ಜಿ ಹೆಗಡೆ ಅಂತ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಂಡಿದ್ದೀನಿ. ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ, ಜಗ್ಗೇಶ್ ಫಿಲಮ್ ಆ್ಯಕ್ಟ್ರ, ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಯತಿರಾಜ್ ನಿಂತ್ಕೊಂಡು ಡ್ಯಾಡಿ ಇಲ್ಲ ಅನ್ನೋನು, ಅದು ನಮ್ಮ ಸಿಗ್ನಲ್ಲು. ಈ ಥರ ಪರಿಸ್ಥಿತಿ. ಒಂದಿನ ತುಂಬ ಹತ್ಬಿಟ್ಟೆ ನಾನು. ಭಾಳ ಬೇಜಾರಾಗೋಯ್ತು ನನಗೆ. ಏನ್ರಿ ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ಅಂದ್ಬಿಟ್ಟು. ಇವು ಡೋಂಟ್ ಬಿಲೀವ್, ರಾಯರು ಫೋಟೋ ತಲೆ ಚೆಚ್ಕೊಬಿಟ್ಟೆ ನಾನು. ಅಷ್ಟು ಕೋಪ ಬಂದ್ಬಿಡ್ತು ನನಗೆ. ಇಂಥ ಬ್ಯೂಟಿಫುಲ್ ನಡೆಯುತ್ತೆ ಒಂದು ಸಂಜೆ ಅಂದರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗಿ ಧ್ವನಿನಲ್ಲಿ ಎದುರುಗಡೆಯವ್ರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆ್ಯಕ್ಟರ್ ಜಗ್ಗೇಶ್ ಅವ್ರ ಮನೆ ಯಾವುದ್ರಿ ಅಂತ ಕೇಳ್ತಾನೆ. ನಾವು ತಿರ್ಗಾ ಯಾರೋ ಸಾಲ್ಗಾರ ಬಂದ್ಬಿಟ್ಟ ಅಂತ ಫುಲ್ ಅದ್ರ ಬಿದ್ದೋಗ್ಬಿಟ್ಟೆ. ಅವ್ರು ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್ಮು, ಏನು ಹೇಳಿ ಅಂದ. ನಾವು ಫಿಲಮ್ ಅವರು ಒಂದು ಅವಾಗ ಧೈರ್ಯ ಬಂತು. ಟಕ್ಕಂತ ನಾನೇ ಬಾಗಿಲು ತೆಗೆದು ಹೋದೆ. ನಮಸ್ಕಾರ ಸರ್ ಅಂದೆ. ಜಗ್ಗೇಶ್ ಅವರೇ ಎಲ್ಲೆಲ್ರಿ ಹುಡ್ಕೋದು ನಿಮ್ಮನ್ನ? ಇಲ್ಲ ನಿಮ್ಮ ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ, ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನ ಹಾಕ್ಕೊಂಡು ಅಂದರೆ. ರೋಮಾಂಚನ ಆಗ್ತಾ ಇದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಾನು ಹೇಳಿದೆ, ಸರ್ ಬೇಡ ಸರ್ ಒಳಗಡೆ. ಯಾಕೆ ಸರ್? ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂದ. ಪಾಪ ಅವ್ರು ಹಂಗೇ ನೋಡಿದ್ರು. ಇಲ್ಲಪ್ಪ ನಾನು ಆ ಥರ ಇಲ್ಲ, ನಾನು ಫಸ್ಟ್ ಪಿಕ್ಚರ್ ತೆಗಿತಾ ಇದ್ದೀನಿ, ಬಾ ಒಳಗಡೆಯಿಂದ ಕೂತ್ಕೊಂಡು ಹಿಂಗೇ ನೋಡ್ತಾ ಇದ್ದಾರೆ ಮನೆಯೆಲ್ಲ. ತುಂಬ ಹರ್ಟ್ ಆಯಿತು ಅವ್ರಿಗೆ. ಎಷ್ಟು ಆನೆಸ್ಟ್ ಇದ್ದೀರಿ ನೀವು, ಫಿಲಮಲ್ಲಿ ಅಷ್ಟು ಚೆನ್ನಾಗಿ ನಗಿಸ್ತೀರಿ, ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರಿ, ನಂಗೆ ತುಂಬ ಸಂತೋಷ ಆಯಿತು ನಿಮಗೆ. 1 ನಿಮಿಷ ಅಂತ ಇಲ್ಲಿ ಗೋ ಔಟ್ಸೈಡ್, ಇಲ್ಲಿ ಬ್ರಿಂಗ್ ಎ ಬಂಡಲ್. ಆವಾಗ 5 ಲಕ್ಷ ಸಂಬಳ ನನಗೆ. ಒಂದೇ ಪೇಮೆಂಟ್ ಕೊಡ್ತಾನೆ. ಮುಂಚೆ ಎಲ್ಲ ಪ್ರೊಡ್ಯೂಸರ್ ಹೆಂಗೆ ಕೊಡೋರು, ಅಡ್ವಾನ್ಸ್ 10,000, ಆಮೇಲೆ ಒಂದು 10,000, ಆಮೇಲೆ ಒಂದು 20,000, ಡಬ್ಬಿಂಗ್ ಇಟ್ಕೊಳ್ರಿ ಅಂದ್ಬಿಡು ಫುಲ್ ಹಾಕ್ಬಿಡೋರು. ಏನು ಮಾಡೋಕ್ಕಾಗ್ತಾರೆ. 5 lakhs ಅದೇ ಪಿಕ್ಚರು ಜಗತ್ ಕಿಲಾಡಿ. ಆ ಪಿಕ್ಚರಲ್ಲಿ 5 ಲಕ್ಷ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದೇನು ಸಂತೋಷ ಆಗುತ್ತೋ ಗೊತ್ತಿಲ್ಲ. ಅದೇನೋ ಕೆಟ್ಟಲ್ಲೆಲ್ಲ ಕೊಟ್ಟರು, ಬ್ರೆಡ್ ಎಲ್ಲ ಇದು ಮಾಡ್ಕೊಂಡು ತಿನ್ನೋದು. ಕೆನ್ವುಡ್ ಅಂತ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಹೆಸರು. ಶ್ರೀನಿವಾಸ್. ತಿರ್ಗಾ ಓಡೋದು ಆಚೆ. 1 ನಿಮಿಷ ಬಂದೆ. ಏನಕ್ಕೆ ಹೋದ್ರು ಅಂದರೆ ಇನ್ನೊಂದು ಬಣ್ಣ ತೊಗೊಂಬಂದರು. ಏನು ಸರ್ ಅಂತಂದೆ. ಇಲ್ಲ ಈ ಫಿಲಮ್ ಹಿಟ್ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ, ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ.
ಅಂತ ನಂಗೆ ಕೊಡ್ತಾನೆ. ಅಂದರೆ ಒಂದೇ ದಿನದಲ್ಲೇ ನನಗೆ 12 ಲಕ್ಷ ದುಡ್ಡು ಕೊಟ್ಬಿಟ್ಟು ಹೋಗ್ತಾನೆ. ಇದನ್ನು ಏನಂತ ಕರೀತೀರಿ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ? ಇವತ್ತವ್ರಿಗೆ ಅರ್ಥ ಆಗದೆ ಇದ್ದಾರೆ. ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು. ಕುಡಿದೇ ಇತ್ತು ಅಂತ ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದು ಯಾವುದೋ ಡಬ್ಬ ಥರ ಇದೆ, ಏನ್ರಿ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲರ್ ಬರುತ್ತೆ, ಕುಡಿದ್ಬಿಟ್ಟು ತಲೆನೋವು ಹೋಗ್ಬಿಡುತ್ತೆ, ವಾದ ಮಾಡ್ತಾನೆ. ಯಾಕೆ ಅವ್ನಿಗೆ ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋನಿಗೆ ಗೊತ್ತಿಲ್ಲದಿದ್ದವನಿಗೆ ಈ ಥರ ನನ್ನ ಬದುಕಲ್ಲಿ ಆದಂಥದ್ದು. ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು 3 ಮುಗಿಸ್ತೀನಿ. ಶ್ರೀಗಳು ಹೋಗಿ ಕೇಳ್ಕೊಂತೀನಿ, ನೀವು ಬರಬೇಕು, ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ನಳಿಲ್ ಥರ ಕಟ್ಟಿದ್ದೀನಿ ನನ್ನ ಮನೆ ಪ್ಲೀಸ್ ಅಂದೆ. ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ ಬರೋಕ್ಕಾಗಲ್ಲ ಅಂದರು. ಈವ್ನಿಂಗ್ ಆಗೋಯ್ತಲ್ಲ, ನೀವು ನಂಬಲ್ಲ, ಅವರಿಗೆ ರಾಯರು ಪ್ರೇರಣೆ ಆಗುತ್ತೆ. ನೀವು ಹೋಗ್ಬೇಕು ಅವ್ರ ಮನೆ ಪೆಟ್ಟಿಗೆ ಸಮೇತ ಹೋಗ್ಬೇಕು ಅಂತ. ಇಮಿಡಿಯೇಟ್ ಫೋನ್ ಬರುತ್ತೆ ನಂಗೆ ಲ್ಯಾಂಡ್ಲೈನ್ಗೆ. ಏನು ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರ ಬರ್ತಾ ಇದ್ದೀರಿ ಅಂದರು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಅಣ್ಣ ಹಿಂಗೆ ಬರ್ತಿದೆ ಮತ್ತು ಅದನ್ನ ಪೆಟ್ಟಿಗೆ ತಾವು ಬರಬೇಕು ಅಂದೇ. ಬರ್ತೀನಿ ನಡೆಯ ಅಂದ್ಬಿಟ್ಟು ಪಾಪ ಪಾರ್ವತಮ್ಮವರು ಅವರು ಬರ್ತಾರೆ. ಅವ್ರು ಬರೋಕ್ಕೋ ಇವ್ರು ಬರೋಕ್ಕೋ ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗೆ ಕರ್ಕೋಗ್ತೀವಿ. ಆ ಥರ ಆಗುತ್ತೆ. ಆಮೇಲೆ ಏನೋ ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರದು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಕೇಳಿದೆ. ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಅಂತ. ಆಮೇಲೆ ಸ್ವಾಮಿಗಳೇ ತೋರಿಸಿ ಏನು ಪಾಪ ಪೆಟ್ಟಿಗೆ ತೆಗೆದು ತೋರಿಸ್ತು. ದಿಗ್ಭ್ರಾಂತರಾದ್ರು ಅಣ್ಣ ಅವ್ರು ನೋಡಿ. ಅದನ್ನು ಶಾಡೋ ಥರ ಇರುತ್ತೆ ಅವಾಗೆಲ್ಲ, ಆ ಕಾಲದಲ್ಲಿ ಏನು ಬ್ಲ್ಯಾಕಿಶ್ ಆಗಿ ನಾನು ಶಾಡೋ ಥರ ಇರುತ್ತೆ. ಹಾಗೆ ಅದನ್ನು ಮುಗಿಸ್ತೀನಿ. ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಎಲ್ಲವೂ ಹಿಟ್ ಆಗ್ತವೆ. ಹೊಟ್ಟೆ ತುಂಬ ಊಟ ಸಿಗುತ್ತೆ, ನೆರಳು ಸಿಗುತ್ತೆ, ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾರೆ. ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರು. ಏನಂದರೆ ನಮ್ಮಮ್ಮ ಹೇಳಿದ್ದು ಅಷ್ಟೇ ಬ್ಲೈಂಡಾಗಿ ನಮ್ಮದೇ. ನಾನು ಅಷ್ಟೇ ಇವತ್ತು ಹೆಂಗಿದೆ ಅಂದರೆ ಅವ್ರು ಸ್ಮರಣೆ ಮಾಡಿದ್ರೆ ಕಣ್ಣಲ್ಲಿ ಇರ್ಬೇಕು, ಅಷ್ಟು ಆನಂದ ಆಗುತ್ತೆ ನನಗೆ. ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ದೀನಿ, ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ. ಅವೆರಡು ಪೂಜೆ ಮಾಡಿದೆ, ಶಿವ ಪೂಜೆ ಮಾಡಿದೆ. ನಾನು ಅದಕ್ಕೆ ಏನೇನು ಬೇಕೋ ಮಾಡಿದೆ. ನಾನು ಇವತ್ತು ಆಚೆ ಹೋಗೋದಿಲ್ಲ. ಹಾಗೆ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು. ಇದನ್ನೇ ಕವಿ ಭಾರತೀಯರು ಒಂದು ಮಾತು ಹೇಳ್ತಾರೆ ತಮಿಳಲ್ಲಿ. ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು 4 ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತಾರೆ ಅವ್ರ ವರ್ಡ್. ಹಾಗೆ ನಂಬಬೇಕಷ್ಟೇ. ಇನ್ನು ಶ್ರೀಗಳ ಬಗ್ಗೆ ಏನು ಹೇಳೋದು, ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕೆ ಒಂದು ಆನಂದ ಆಗುತ್ತೆ. ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ, ಹೆಚ್ಚಿಗೆ ಬರಬೇಡಿ, ಇಲ್ಲಿ ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತಾರೆ. ಅಷ್ಟು ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ರಾಯರ ಬಗ್ಗೆ ಹೊರಟೋಗಿದೆ. ಇಡೀ ಜಗತ್ತಲ್ಲಿ ಜಾತ್ಯತೀತ ಮಠ ಯಾವುದಾದ್ರು ಇದ್ದರೆ ಅದು ಮಂತ್ರಾಲಯ ಒಂದೇ. ಮುಸಲ್ಮಾನರಿಗೂ ಕೂಡ ಫೇವ್ರೇಟ್ ಅದು. ರಾಯರು ಅವರ ಒಂದು ಶಕ್ತಿನ ಅವ್ರಿಗೂ ಕೂಡ ಪ್ರದರ್ಶನ ಮಾಡಿದ್ದಾರೆ. ಕ್ರಿಸ್ತಾನ್ರಿಗೂ ತುಂಬ ಇಷ್ಟ ಅವ್ರನ್ನ ಕಂಡ್ರೆ. ಇವತ್ತು 11ನೇ ತಲೆಮಾರು 12ನೇ ತಲೆಮಾರು ಬರ್ತಾರೆ, ಅಲ್ಲಿ ಲಂಡನ್ನಿಂದ ಬರ್ತಾರೆ. ಯಾರು ರಾಯರು ಬೃಂದಾವನ ಮುಂದೆ ನಿಂತು ಅವ್ರು ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ, ಆ ಫ್ಯಾಮಿಲಿ ಇದೆ. ಅವ್ರೇನು ಸರ್ ಅವ್ರ ಹೆಸರು? ಥಾಮಸ್ ಮಂಡ್ರೋ ಬಂದು ರಾಯರ ಹತ್ರ ಮಾತಾಡ್ತಾರೆ. ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಾರೆ? ಟೋಪಿ ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಂತೆ. ಇವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಅವ್ರು ಈಚೆ ಬಂದು ಹೇಳ್ದಂತೆ, ಐ ಸಾ ಎ ಸೆಂಟ್ ಇನ್ ದ ಟೋಂಬ್ ಅಂತ ಹೇಳ್ದಂತೆ. ಆ ಟೋಂಬಲ್ಲಿ ಒಬ್ರು ಸೆಂಟ್ ಮಾತಾಡಿದ್ರು ನನ್ನ ಹತ್ರ, ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು, ನೀನು ಇದೆಲ್ಲ ಮಾಡಬೇಡಿ, ನಮ್ಮ ಜಾಗ ಅಂತ ಹೇಳಿದ್ರು. ಆನ್ವರ್ಡ್ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಯಾರು ದಿನನಿತ್ಯ ರಾಯರಿಗೆ ಪೂಜೆ ಮಾಡೋದು ದಿಗ್ಭ್ರಾಂತರ ಆಗ್ಬಿಡ್ತಾರೆ. ನಾವು ಇಷ್ಟು ಸೇವೆ ಮಾಡಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣದೆ ಒಬ್ಬ ಇಂಗ್ಲೀಷ್ ಕಣ್ಣಿಗೆ ಕಂಡು ಹೇಳ್ತಾರೆ ಅಂದರೆ ಏನಂತ ಮಾಮಯ್ಯಮಂತ. ಇವತ್ತು ಅವ್ರ ಫ್ಯಾಮಿಲಿ ಸ್ಟಿಲ್ ದೇ ಕಮ್ ವಿತೌಟ್ ಮಿಸ್ ಮಧ್ಯಾರಾಧನೆಗೆ ಬರ್ತಾರೆ ಅವರು. ಸೊ ಕ್ರಿಸ್ತಾನರಿಗೆ, ಹಿಂದೂಗಳಿಗೆ, ನನ್ನಂಥ ಪಾಮರರಿಗೆ, ಯಾರಿಗೆ ಬೇಕಾದ್ರೂ ಸರಿ, ಗೋ ಅಂಡ್ ಸರೆಂಡರ್ ಅಷ್ಟೇ. ನೀವಿದ್ದೀವಿ ಅಂದ್ಬಿಟ್ಟು ನಾವು ಇರಬೇಕು. ಅದು ಒಂದೇ ಬ್ಯೂಟಿಫುಲ್ ವರ್ಡ್, ಶುದ್ಧ ಆತ್ಮ ನಾಂ ಭವತೆ. ನಾನು ಶುದ್ಧಿ ಇದ್ರೆ ಮಾತ್ರ. ಇಲ್ಲೆಲ್ಲ ಕೆಟ್ಟು ಕುಲಾಕರ್ಮ ಹಿಡಿದೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ, ಇನ್ನೊಬ್ಬನ ಅವಮಾನ ಮಾಡೋಕ್ಕೆ, ಇನ್ನೊಬ್ಬನ ಕಿತ್ತು ತಿನ್ನೋಕ್ಕೆ ಹೋಗಿ ರಾಯರು ನಮಸ್ಕಾರ ಮಾಡೋದು ಸಹಾಯ ಮಾಡಲ್ಲ. ಇನ್ನು ಅದೋ ಪಥಕ್ಕೆ ಕಳಿಸ್ಬಿಡ್ತಾರೆ ಕೆಳಗಡೆ. ಸೊ ಇಸ್ ಅ ಒನ್ ರಾಯರ ಬಗ್ಗೆ ಮಾಡ್ತಾ ಇರೋ ಈ ಪುಣ್ಯಾತ್ಮರಿಗೆ ನನ್ನ ವಿಶೇಷ ಧನ್ಯವಾದ. ಬಿ ಡೂಯಿಂಗ್ ದಟ್. ಒಳ್ಳೆಯದು.
ನಾನಂತೂ ರಾಯರಿಗೆ ಒಂದು ಪ್ರಾಮಿಸ್ ಮಾಡಿಬಿಟ್ಟೆ, ದೇಹ ನಶ್ವರ, ಒಂದು ದಿನ ನಾನು ಹೋಗ್ತೀನಿ. ನಾವು ಹೋದಾಗ ಸುಮ್ಮನೆ ಹೋಗ್ಬಾರ್ದು, ನನ್ನ ಲಾಸ್ಟ್ ಬ್ರೆತ್ವರೆಗೂ ನೀವು ಇರ್ಬೇಕು ನನ್ನ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ಅವ್ರದ್ದು ದೊಡ್ಡ ಹಸ್ತಾಕ್ಷರ ಹಾಕ್ಸಿದ್ದೀನಿ, ಇಲ್ಲಿ ರಾಯರನ್ನ ಹಾಕ್ಸಿದ್ದೀನಿ. ಟಿಲ್ ದಿ ಎಂಡ್ ವಿಲ್ ಬಿ ವಿತ್ ಮೀ ಅನ್ನೋ ದೊಡ್ಡ ನಂಬಿಕೆ ನನಗಿದೆ. ಅಷ್ಟು ಸಾಕು. ಎಲ್ಲ ಕಡೆ ಸರ್ವಂ ರಾಘವೇಂದ್ರಮಯ. ಒಳ್ಳೆಯದಾಗಲಿ, ತುಂಬ ಸಂತೋಷ. ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ತುಂಬ ವಿನಂತಿ ಮಾಡ್ತೀನಿ, ರಾಯರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು. ಯಾಕಂದರೆ ಹೋಗ್ತಾ ಹೋಗ್ತಾ ಇವತ್ತು ಭಕ್ತಿಗಿನ ಮೆಟೀರಿಯಲಿಸ್ಟಿಕ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಕ್ಕಿದ್ರೆ, ರಾಯರ ಬಗ್ಗೆ ಗೊತ್ತಾದರೆ, ಅವರ ಕೈನಲ್ಲಿ ಒಂದು ಕತ್ತಿ ಮತ್ತು ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ಲೆಯಲ್ಲಿ ನಡಿಬೋದು, ಆ ಥರ ಅವರು ಬದುಕಲ್ಲಿ ಕಾಡಲ್ಲಿ ನಡಿಬೋದು, ಸಕ್ಸಸ್ ಆಗ್ಬೋದು. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.